ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಚನ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆ ನಿಮ್ಮನ್ನು ವಂದಿಸ್ತೇನೆ. ನಮ್ಮೆಲ್ಲರಿಗೂ ಸಹ ಉತ್ತಮವಾದಂಥ ಆಶೀರ್ವಾದ ಬೇಕನ್ನುವಂಥ ನಿರೀಕ್ಷೆ ಇರುತ್ತದೆ. ಇಂದು ನೀವು ಸಹ ಆಶೀರ್ವಾದಕ್ಕಾಗಿ ತವಕ ಪಡುತ್ತಿದ್ದೀರಾ. ಇತರರನ್ನು ನೋಡುವಾಗ, ಇತರರ ಅವಶ್ಯಕತೆಗಳು, ಅಗತ್ಯತೆಗಳೆಲ್ಲವನ್ನು ನೋಡುವಾಗ ಎಷ್ಟೋ ವಿಧವಾದಂಥ ಕೊರತೆಗಳು ನಿಮ್ಮ ಜೀವಿತದಲ್ಲಿದೆಯಾ? ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಪ್ರಯತ್ನಿಸಿ. ಪ್ರಾರ್ಥನೆ ಮಾಡಿ ಪ್ರಯತ್ನಿಸುವಂಥವ್ರನ್ನ ಎಂದಿಗೂ ಸಹ ಕರ್ತನು ಕೈ ಬಿಡುವುದಿಲ್ಲ. ಅನುದಿನವೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದರೆ ಏನೂ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿ ನೆನೆಸ್ತೀರಾ? ಪ್ರಿಯರೇ, ಯೋಬನ ಜೀವಿತವನ್ನು ನೋಡ್ರಿ. ಅವನು ಎಲ್ಲವನ್ನು ಕಳೆದುಕೊಂಡಿದ್ದನು. ಮಕ್ಕಳು, ಮನೆ, ತನಗಿದ್ದಂಥ ಆಸ್ತಿ, ಸಂಪತ್ತು ಎಲ್ಲವೂ ಸಹ ಅವನನ್ನು ಬಿಟ್ಟು ಹೋದವು. ಅವನು ಕಳೆದುಕೊಂಡನು. ಸೈತಾನನು ಅವನನ್ನು ಬಾಧಿಸಿದನು. ಸೈತಾನನು ಅವನ ಸರ್ವ ಸಂಪತ್ತನ್ನೆಲ್ಲವನ್ನು ಸಹ ಕಿತ್ತುಕೊಂಡನು, ನಾಶ ಮಾಡಿದನು. ಆದರೆ ಇದೆಲ್ಲದರ ನಿಮಿತ್ತವಾಗಿಯೂ ಸಹ ಯೋಬನು ಚಿಂತಿಸಲಿಲ್ಲ. ಯಾಕಂದರೆ ಅವನ ಅಸ್ಥಿವಾರವು ದೇವರಾಗಿದ್ದರು. ಆದುದರಿಂದ ಕರ್ತನನ್ನೇ ಆತನು ನಂಬಿಕೊಂಡು ದೇವರ ಮೇಲಿನ ನಿರೀಕ್ಷೆಯನ್ನು ಅವನು ಎಂದಿಗೂ ಸಹ ಬಿಟ್ಟು ಬಿಡಲಿಲ್ಲ. ಕೊನೆಯದಾಗಿ ನೋಡುವುದಾದರೆ, ಅವನನ್ನು ಸಂತೈಸಲಿಕ್ಕಾಗಿ ಬಂದಂಥ ಸ್ನೇಹಿತರೇ ಅವನನ್ನು ಬಾಧಿಸಿದರು, ಮನನೊಯಿಸಿದರು. ಅವನಿಗೆ ಸ್ನೇಹಿತರಿಂದ ಯಾವ ಆದರಣೆಯೂ ಸಹ ಉಂಟಾಗಲಿಲ್ಲ. ಆದರೆ ಸ್ನೇಹಿತರ ವಿಷಯದಲ್ಲಿ ದೇವರು ಮುಯ್ಯನ್ನು ತೀರಿಸಲಿಕ್ಕಾಗಿ ಹೋಗುವಾಗ ತನ್ನ ಸ್ನೇಹಿತರಿಗೋಸ್ಕರವಾಗಿ ಯೋಬನು ಪ್ರಾರ್ಥಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಅವನು ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ ಸ್ನೇಹಿತರ ಪರಿಸ್ಥಿತಿಗಳು ಮಾತ್ರವಲ್ಲದೆ ಅವನ ಪರಿಸ್ಥಿತಿಗಳು ಮಾರ್ಪಾಡಾಗಲ್ಪಟ್ಟಿತು. ಅವನಿಗೆ 2ರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡನು. 500 ಜೊತೆ ಎತ್ತುಗಳಿದ್ದವು, ಈಗ 1000 ಜೊತೆ ಆಯಿತು. ಹೀಗೆ ಅವನಿಗಿದ್ದದ್ದೆಲ್ಲವೂ ಸಹ 2ರಷ್ಟು ಆಶೀರ್ವಾದಗಳು ಉಂಟಾಯಿತು. ನೀವು ಸಹ ಇತರರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮನ್ನು ಬಾಧಿಸಿದಂಥವರು, ಮನನೊಯಿಸಿದಂಥವರು ಮಾತ್ರವಲ್ಲದೆ ನಿಮ್ಮನ್ನು ಹಾಗೆ ಮಾಡುವಂಥವರಿಗೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಪ್ರೀತಿಯಿಂದ ಪ್ರಾರ್ಥಿಸುವಾಗ ನಿಮ್ಮ ಪರಿಸ್ಥಿತಿಗಳು ಮಾರ್ಪಾಡಾಗಲ್ಪಡ್ತದೆ. ನೀವು 2ರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ, ಈ ಸಹೋದರಿಯನ್ನು ಮುಟ್ಟಿರಿ ಅಪ್ಪ. ಇವರು 2ರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಇವರನ್ನು ನೀವು ಪ್ರಾರ್ಥನಾತ್ಮನಿಂದ ತುಂಬಿಸಿ ನಡೆಸಿ ಇತರರಿಗಾಗಿ ಪ್ರಾರ್ಥಿಸುವ ಹಾಗೆ ಅಭಿಷೇಕಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.